ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಸಂಜೆ ಟೈಮ್ 5:35 ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮಡಿಬೇಡಿ. ಇಲ್ಲಿ ನೋಡಿ ಯಾರಿದು? ಸ್ಪೈಡರ್ ಮ್ಯಾನ್. ಯದುವೀರ್ಗೆ ಸ್ಪೈಡರ್ ಮ್ಯಾನ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಒನ್ ವೀಕ್ ಇಂದ ಅವನು ಸ್ಪೈಡರ್ ಮ್ಯಾನ್ ಮೂವಿ ಕರ್ಕೊಂಡೋಗಿ ಅಂತ ಕೇಳ್ತಾ ಇದ್ದ. ಬಟ್ ನಾವು ವರ್ಕಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಆಗ್ಲಿಲ್ಲ. ಹಾಗಾಗಿ ಇವತ್ತು ರೂಪೇಶ್ ಆಫೀಸಿಂದ ಅಲ್ಲೇ ಬರ್ತಾ ಇದಾರೆ ಸಂಜೆ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಒಂದು ಪ್ರೀ ಬರ್ಡೇ ಅಡ್ವಾನ್ಸ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಅವ್ನು ಕಂಪ್ಲೀಟ್ ಕಾಸ್ಟ್ಯೂಮ್ ಅಲ್ಲಿ ಇದ್ದಾನೆ, ಅಂದ್ರೆ ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ಅಲ್ಲಿ ಇದ್ದಾನೆ. ಸೊ ವಿ ಆರ್ ಮಾಲ್ಗೆ ಹೋಗ್ತಾ ಇದೀವಿ ಮೂವಿಗೆ. ಅಲ್ಲಿ ಹೋಗಿ ಒಂದ್ ನಿಮಿಷ ಅಲ್ಲಿ ಹೋಗಿ ಅವನಿಗೆ ಥಿಯೇಟ್ರಲ್ಲೇ ವಿಶ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ನಾಳೆ ಬರ್ಡೇ ವ್ಲಾಗ್ ಕೂಡ ಬರುತ್ತೆ. ಬರ್ಡೇಗೋಸ್ಕರ ಮೊನ್ನೆ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅದೆಲ್ಲ ಹಾಕ್ತೀನಿ ಇವಾಗ. ಅಂಡ್ ಬ್ಯಾಂಗ್ಳೂರಲ್ಲಿ ಎದುವೇ ಡಿಸ್ಟರ್ಬ್ ಮಾಡ್ಬೇಡ ಕಂದ ಪ್ಲೀಸ್, ಸುಮ್ಮನೆ ನಿಂಗೆ ಕೊಡ್ತೀನಿ, ನಿಂಗೆ ಚಾನ್ಸ್ ಕೊಡ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಜಡಿ ಮಳೆ, ವೆದರ್ ಅಂತೂ ಸಕ್ಕತ್ತಾಗಿದೆ. ಸೊ ಯದುವೀರ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಮೂವಿ ನೋಡ್ಕೊಂಡು ಬರೋಣ. ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಇವಾಗ ಹೋಗಿ ಹಾಕ್ತೀನಿ, ಅದು ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಟೈಮ್ ಯಾರಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ನಾನು ಎಷ್ಟೊಂದು ಜನ ನನಗೆ ಕೇಳ್ತಾ ಇದ್ರು ಆಯ್ತಾ, ನಾವು ಮದುವೆ ಆಗಿ 4 ವರ್ಷ ಆದಮೇಲೆ ಯದುವೀರ್ಗೆ ನಾವು ಪ್ಲಾನ್ ಮಾಡಿದ್ದು, ಯಾಕೆ ನಿಮಗೆ ಮಕ್ಕಳು ಮಾಡ್ಕೊಳ್ತಾ ಇಲ್ವಾ ಅಥವಾ ಮಕ್ಕಳು ಆಗ್ತಾ ಇಲ್ವಾ ಅನ್ನೋ ಕೆಲವೊಂದು ಕ್ವಶನ್ಸ್ ಎಲ್ಲ ಇತ್ತು. ಆ್ಯಂಡ್ ಅದಕ್ಕೆಲ್ಲ ಇವತ್ತು ಆನ್ಸರ್ನ ಮಾಡ್ತೀನಿ. ಯಾಕೆ ನಾವು ಮಾಡಲಿಲ್ಲ, 4 ವರ್ಷ ಯಾಕೆ ವೆಯ್ಟ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ನಾವು ಥಿಯೇಟ್ರಿಗೆ ಹೋಗಿ ಬಂದಮೇಲೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಇದು ಒಂಥರ ನನಗೆ ಶಿವಾಜಿ ಮೂವಿಯಲ್ಲಿ ಇವಾಗೆ ಹೇಳೋದು ಬೇಡ, ಅದು ಬಂದಮೇಲೆ ಹೇಳ್ತೀನಿ ನಿಮ್ಮ ಜೊತೆ, ಓಕೆನಾ? ಬನ್ನಿ ಇವಾಗ ಹೋಗೋಣ. Who is this Spider-Man? ಹಾಯ್, ನೋಡಿ ಇಲ್ಲಿ ಯಾರಿದ್ದಾರೆ. ಹಲೋ, ಸ್ಪೈಡರ್ ಮ್ಯಾನ್ ಆಗಿದ್ದಾನೆ. ಅವ್ರ ಪಪ್ಪಾಗೆ ವೆಯ್ಟ್ ಮಾಡ್ತಾ ಇದೀವಿ, ನೋಡೋಣ ಅವ್ರ ಪಪ್ಪ ರಿಯಾಕ್ಷನ್. ಅವ್ರ ಪಪ್ಪಾಗೆ ಗೊತ್ತಿಲ್ಲ ಹಿಂಗೆ ರೆಡಿ ಆಗಿರೋದು ಅವನು. ಯದುವೀರ್ ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಫೀಲ್ ಆಗ್ತಾ ಇದೆ ನಿಂಗೆ? ಈ ಕಡೆ ನೋಡಿ, ಇಲ್ಲಿ ವಿಡಿಯೋಗೆ ಹೇಳು, ವ್ಲಾಗ್ಸ್ಗೆಲ್ಲ. ಎಲ್ಲಾರು ನಿನ್ನ ನೋಡಿ ಓ ಸ್ಪೈಡರ್ ಮ್ಯಾನ್ ಅಂತ ಇದ್ದಾರೆ. ಏನ್ ಹೇಳ್ತೀಯ ಅವ್ರಿಗೆಲ್ಲ? ರೂಪೇಶ್ ನೋಡಿ ಅಲ್ಲಿ ನನ್ನ ಹಿಂದೆನೆ ಬಾ 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 ನನ್ನ ಹಿಂದೆನೆ ಬಾ. ಓಡ್ಬೇಡ, ನಾನು ಸ್ಪೈಡರ್ ಮ್ಯಾನ್ ಬಟ್ಟೆನೇ ಹಾಕೊಳ್ಳೋದು ಅಂತ ಕಟ್ಟಿದೀವಿ. ಅಲ್ಲೇ ಇದೆ ನೋಡು ಸ್ಪೈಡರ್ ಮ್ಯಾನ್ದು. ಅಲ್ಲಿ ನೋಡು, ಅಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಸ್ಟ್ರೈಟ್ ಗೋ ಸ್ಟ್ರೈಟ್. ಇಲ್ಲಿ ಯದುವೀರ್ ಈ ಕಡೆ. ಇವ್ನು ನೋಡಿ ಹೆಂಗಾಡ್ತಾವನೆ, ಒಂದು ಸ್ಪೈಡರ್ ಮ್ಯಾನ್ ಅಂತ ನೋಡಿ. ಅಲ್ಲಿ ಸ್ಪೈಡರ್ ಮ್ಯಾನ್ ಡ್ಯಾಡಿ ಸ್ಪೈಡರ್ನ ಎತ್ಕೊಂಡು ಹೋಗ್ತಾ ಅವ್ರೆ. ಹಾಯ್ ಸ್ಪೈಡರ್ ಮ್ಯಾನ್. ಚಿಕನ್ ಪಾಪ್ಕಾರ್ನ್, ಬೋನ್ಲೆಸ್ ಚಿಕನ್ ವಿಂಗ್ಸ್ ಪ್ಲಸ್ ರೈಸ್. देश की आजादी मुबारक हो. Performances that we're really proud of. So sit back, enjoy, and thank you for sharing this with us. We made it for you.
ಹೆಂಗಿತ್ತು ಮೂವಿ? ಡಿಡ್ ಯು ಎಂಜಾಯ್? ಆ ಥರ ಟಿಂಟ್ ಹಾಕ್ಸಿದ್ರೆ ಚೆನ್ನಾಗಿದೆ. ರೂಪೇಶ್ ನೋಡಿ, ಅವ್ರ ಗಾಡಿ ಇಲ್ಲಿದೆ, ನಮ್ಮ ಗಾಡಿ ಇಲ್ಲಿದೆ, ನಮ್ಮ ಥರದ್ದೇ ಇನ್ನೊಂದು ಗಾಡಿ ಇಲ್ಲಿದೆ. ಹಾಂ ಕೊಡು. ಫ್ರೆಂಡ್ಸ್, ಹಂಗೆ ವರ್ಕ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ವೆಸ್ಟ್ ಸೈಡಿಗೆ ಬಂದೆ. ನೋಡ್ತಾ ಇದ್ದೀನಿ, ಸದ್ಯಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ ಯಾವುದಾದ್ರು ತೊಗೊಂಡೆ ಅಂತ. ದುವೀರ್ಗೆ ನೋಡ್ತಾ ಇದ್ದೀನಿ. ಅಷ್ಟು ಕಲೆಕ್ಷನ್ಸ್ಗೆ ಚಿಕ್ಕ ಮಕ್ಳಿಗಿಲ್ಲ. ಚೆನ್ನಾಗಿದೆ, ನೈಸ್. ಎಲ್ಲ 599 ಈ ಥರ ಶರ್ಟ್ಸ್ ಎಲ್ಲ ಚೆನ್ನಾಗಿದೆ. ಯದುವೀರ್ ಬರ್ಡೇ ಬೇರೆ ನೆಕ್ಸ್ಟ್ ವೀಕು. ಸೊ ಆ್ಯಕ್ಚುಲಿ ಅವ್ನಿಗೆ ಶಾಪಿಂಗ್ ಮಾಡೋಣ. ಆಮೇಲೆ ಅವ್ರ ಸ್ಕೂಲಲ್ಲಿ ನಾಳೆ ಬ್ಲೂ ಡೇ. ಸೊ ಹಾಗಾಗಿ ಸಮಥಿಂಗ್ ಬ್ಲೂ ಏನಾದರೂ ಪಿಕ್ ಮಾಡ್ಕೊಂಡು ಹೋಗೋಣವಾ ಅಂತ ಬಂದೆ. ಸೊ ಅವನು ಚೆನ್ನಾಗಿಲ್ಲ, ಬಟ್ ನಾನು ಎಷ್ಟೊಂದು ಪಿಕ್ ಮಾಡಿದೆ. ರೂಪೇಶ್ ಬಂದಮೇಲೆ ತಿರ್ಗಾ ಬರೋಣ, ಚೆನ್ನಾಗಿದೆ ಕಲೆಕ್ಷನ್ಸು ಅಂತ ಅಂದ್ಕೊಂಡೆ. ಸೊ ಇದ್ರ ಆಪೋಸಿಟಲ್ಲೇ ಜುಡಿಯೋ ಬೇರೆ ಇದೆ, ಅಲ್ಲೂ ಹೋಗಿ ನೋಡೋಣ ಅವ್ನಿಗೆ ಯಾವುದಾದ್ರೂ ಸಿಕ್ಕಿದ್ರೆ ಅಂದ್ಬಿಟ್ಟು ತೊಗೊಳ್ಳೋಣ. ಯೂಶ್ವಲಿ ನನ್ನ ಫುಟ್ವೇರು ವೆಸ್ಟ್ ಸೈಡಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಲೂನಾ ಅದರಲ್ಲಿ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಹಾಕಿರೋದು ನೋಡಿ, ಇದು ಕೂಡ ಆಲ್ಮೋಸ್ಟ್ ನನ್ನದೆಲ್ಲ ವೆಸ್ಟ್ ಸೈಡ್ ಫುಟ್ವೇರು ಜಾಸ್ತಿ ಇರೋದು. ಸೊ ಬನ್ನಿ ಇವಾಗ ಇದು ಬಿಲ್ ಮಾಡಿಸ್ಬಿಟ್ಟು ಆಮೇಲೆ ನಾವು ಸ್ಟುಡಿಯೋ ಕೂಡ ಹೋಗೋಣ. ಇಷ್ಟೊಂದು ದೊಡ್ಡ ಲೈನ್ ಇದೆ, ಬಿಲ್ ಮಾಡಿಸುವ. ಹೆಣ್ಮಕ್ಳು ಚೆನ್ನಾಗಿದೆ ಫ್ರೆಂಡ್ಸ್, ಕ್ಯೂಟ್ ಫ್ರಾಕ್ಸ್. ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ಲೆಟ್ಸ್ ಗೋ ಟು ಸ್ಟುಡಿಯೋ. ನಾವು ಸ್ಟುಡಿಯೋಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿದ್ಮೇಲೆ ಮನೆಗೆ ಹೋದ್ಮೇಲೆ ಅಲ್ಲಿ ಶೋಯು ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಫುಲ್ ಟಯರ್ಡಾಗಿದೆ ಫ್ರೆಂಡ್ಸ್, ಮಾರ್ನಿಂಗ್ ಹೋಗಿದ್ದಿದ್ದು ಸೈಟ್ಗೆ. ಅದು ಮುಗಿಸ್ಕೊಂಡು ಬರೋ ದಾರಿಯಲ್ಲಿ ಹಂಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಎಷ್ಟು ದೊಡ್ಡ ಫ್ಯಾನ್ ಇದೆ ನೋಡಿ. ಫಸ್ಟ್ ಕ್ರೈ ಇದೆ. ಫಸ್ಟ್ ಕ್ರೈಗೆ ಹೋಗಲ್ಲ, ಅವ್ನು ಚಿಕ್ಕವನಿರೋವಾಗ ಅಷ್ಟೇ ಫಸ್ಟ್ ಕ್ರೈ. ಅವನು ಒಂದು 2 ಇಯರ್ಸ್ವರೆಗೂ ಫಸ್ಟ್ ಕ್ರೈಯಲ್ಲಿ ತೊಗೊಳ್ಬೋದು ಫ್ರೆಂಡ್ಸ್. ಅದಾದಮೇಲೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇವಾಗ ಜುಡಿಯೋಗೆ ಹೋಗೋಣ. ಜುಡಿಯೋ ಹೋಗಿ ಒಳ್ಳೊಳ್ಳೆ ಟೀ ಶರ್ಟ್ಸ್ನ ನೋಡಿ ಆಮೇಲೆ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಎಲ್ಲ ನನ್ನ ಮೂಗ್ನತ್ತನೇ ನೋಡ್ತಾರೆ ಫ್ರೆಂಡ್ಸ್. ನನ್ನ ಬಿಲ್ಲಿಂಗಲ್ಲಿ ನಿಂತಿದೆ, ನನ್ನ ಪಕ್ಕದ ಹಿಂದಿಯಲ್ಲಿ ಹೇಳ್ತಾ ಇದ್ದಾಳೆ ಪಕ್ಕದವ್ರಿಗೆ, ನೋಸ್ಪಿನ್ ನೋಡೋದು ಎಷ್ಟು ಚೆನ್ನಾಗಿದೆ ಅಂತ. ಸನ್ ಗ್ಲಾಸ್ ನೋಡೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿದೆಯಾ, ದೊಡ್ಡದಾಗಿ ಹೋಗ್ತಿದೆ ಫ್ರೆಂಡ್. ಇನ್ನೊಂದು ತೋರಿಸ್ತೀನಿ. ಇದೊಂದು ನೋಡಿದ್ದೀನಿ, ಅದರಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡೋಣ. ಜಾಸ್ತಿ ದೊಡ್ಡದಾಯ್ತಲ್ಲ ಫ್ರೆಂಡ್ಸ್. ಇದೊಂದು ನೋಡಿದೆ, ಚೆನ್ನಾಗಿತ್ತಾ ಇದು ನೋಡಿ. ಇದು ದೊಡ್ಡದಾಯ್ತು, ಫೇಸ್ ಪೂರ್ತಿ ಕವರ್ ಆಗ್ತಾಯಿದೆ. ಯಾವ್ದು ತೊಗೊಳೋದು ಗೊತ್ತಾಗ್ತಾಯಿದೆ ಫ್ರೆಂಡ್ಸ್. ಇದೊಂದು ಚೆನ್ನಾಗಿದೆ ಅನಿಸ್ತು. ಇದು ನೋಡಿ, ಓಕೆ ಅಲ್ಲ. ಇದೇ ಫೈನಲ್ ಮಾಡಿದ್ರು ರೂಪೇಶು.
ಇದು ತೊಗೊಳ್ತೀನಿ. ಚೆನ್ನಾಗಿದೆಯಾ? ಇದು ಬೈ ಮಾಡಿದೆ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇದೇ ಗ್ಲಾಸಸ್ ತಂದಿದ್ದು, ಸನ್ ಗ್ಲಾಸಸ್ಸು, ಫಾಸ್ಟ್ ಟ್ರ್ಯಾಕ್ದು. ಚೆನ್ನಾಗಿದೆಲ್ಲ. ಇದು ತುಂಬ ಯೂನಿಕ್ ಆಗಿದೆ ಮತ್ತು ಕಲರ್ ಮಿಕ್ಸ್ಡ್ ಆಗಿದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಇಟ್ಟರೆ ಡ್ಯುಯಲ್ ಕಲರು ಮತ್ತು ಇದರೊಳಗಡೆ ಫ್ಲವರ್ ಏನಂತಾರೆ, ಓಪನ್ ಮಾಡಿ ತೋರಿಸ್ತೀನಿ. ಫೆದರ್ಸ್ ಇದ್ದಂಗಿದೆ. ಇಲ್ಲಿ ಕಾಣಿಸ್ತಿದೆಯಾ? ಇದೆಲ್ಲ ಫೆದರ್ಸು ಫ್ರೆಂಡ್ಸ್. ಕ್ಯಾಮ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ನೋಡಿ, ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ. ಸೊ ಇದು ಒಂದು ತೊಗೊಂಡೆ, ಆಮೇಲೆ ಇದು ಒಂದು ತೊಗೊಂಡೆ, ಈ ಥರ ಫ್ರೇಮ್. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇದೊಂದು. ಸೊ ಇವೆರಡೂ ತೊಗೊಂಡಿದ್ದು ಫಾಸ್ಟ್ ಟ್ರ್ಯಾಕ್ದು, ಟೈಟಾನ್ i+ಅಲ್ಲಿ ತೊಗೊಂಡಿದ್ದು. ಆಮೇಲೆ ಅವ್ನ ಬಟ್ಟೆಗಳು ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಿ ನೋಡಿ, ಇದೆಲ್ಲ ಅವ್ನ ಬಟ್ಟೆಗಳು. ಸೊ ಎಲ್ಲ ಹ್ಯಾಂಗರ್ಸ್ಗೆ ಹಾಕಬೇಕು. ಕೆಲವೊಂದು ಜುಡಿಯೋಲ್ಲಿ ತೊಗೊಂಡಿದ್ದೀನಿ, ಕೆಲವೊಂದು ವೆಸ್ಟ್ ಸೈಡಲ್ಲೂ ತೊಗೊಂಡಿದ್ದೀನಿ. ವೆಸ್ಟ್ ಸೈಡಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ನನಗೆ ಶೂಸು 3 ಜೊತೆ ಶೂಸ್ ತೊಗೊಂಡಿದ್ದೀನಿ ಈ ಥರದ್ದು. ನಂಗೆ ಇವೇ ಕಂಫರ್ಟಬಲ್ ಫ್ರೆಂಡ್ಸ್, ಸೈಟಲ್ಲಿ ಓಡಾಡೋಕ್ಕೆ ಕ್ಯಾಶುವಲ್ ಆಗು. ಸೊ ಇದೂ ಅಷ್ಟೇ. ಅದಾದಮೇಲೆ ಇದು ನೋಡಿ, ಇಷ್ಟು 3 ಶೂಸ್ ತೊಗೊಂಡಿದ್ದೀನಿ, ಸೇಮ್ ಪ್ಯಾಟ್ರನ್ದೇನೋ. ನನಗೆ ಅಂದರೆ ಈ ಬೋ ಇರೋದು ಸೇಮ್, ನನಗಿಷ್ಟ ಈ ಬೋ ಇರೋದು. ಸೊ ಗೋಲ್ಡ್ ಕಲರು, ಇದು ಬೇಜ್ ಕಲರು, ಇದು ಮತ್ತು ಐವರಿ ಥರ ಕಲರ್. ಸೊ ಇವು 3 ತೊಗೊಂಡೆ. ಇದ್ರ ಪ್ರೈಸ್ ಬಂದು ಇದೊಂದು ಕಾಸ್ಟ್ಲಿ 1299, ಇದು 999, ಅದು 999. ಅದಾದಮೇಲೆ ಈ ಬ್ಯಾಗ್ ತೊಗೊಂಡೆ. ಇದು ಚೆನ್ನಾಗಿದೆ, ಮೆಟೀರಿಯಲ್ ಸಕ್ಕತ್ತಾಗಿದೆ. ಆ್ಯಂಡ್ ಇದು 1500 ಅನಿಸುತ್ತೆ, 1499. ಬರೀ ವೆಸ್ಟ್ ಸೈಡಲ್ಲೇ 12,000 ಡಮಾರ್ ಫ್ರೆಂಡ್ಸ್ ನಂದು. ಅದಾದಮೇಲೆ ಫ್ರೆಂಡ್ಸ್ ಇದು ಇನ್ನರ್ ವೇರ್ಸ್ ತೊಗೊಂಡೆ ನನಗೆ, ಪ್ಯಾಂಟೀಸು. ಸೊ 449 ಅನಿಸುತ್ತೆ, 449, 500 ರುಪೀಸ್. ಇದು 3 ಇರುತ್ತೆ, ಆ ಥರದ್ದು 5 ಪೇರ್ಸ್ ಏನೋ ಪಿಕ್ ಮಾಡಿದೆ. ಆ್ಯಂಡ್ ಜುಡಿಯೋ ಅಲ್ಲಿ ಇದೊಂದು ಲಾಂಗ್ ವೈಟ್ ಏನಂತಾರೆ ಇದು ಫ್ರಾಕ್ ತೊಗೊಂಡೆ ಫ್ರೆಂಡ್ಸ್. ಇದು ಬರ್ಡೇ ದಿವಸ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಇದು ಸೇಲಲ್ಲಿತ್ತು. ಸೊ ಆಫ್ಟರ್ ಡಿಸ್ಕೌಂಟ್ 800 ರುಪೀಸ್ ಏನು ಇಲ್ಲ, ಇದು ಬರ್ಡೇಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ಥರದ್ದು ತೊಗೊಂಡೆ. ಚೆನ್ನಾಗಿತ್ತು, ಕಾಟನ್ದು. ಆ್ಯಂಡ್ ಇದು 800 ಅನಿಸುತ್ತೆ, 899, 900 ರುಪೀಸ್ ಈ ಥರ ಬರ್ಡೇ ದಿವಸ ಹಾಕ್ಕೊಳ್ಳೋಣ ಅಂತ. ಇದು ಯದುವೀರ್ದು ಎಲ್ಲ ಈ ಥರ ಟಿ ಶರ್ಟ್ಸು. ಫ್ರೆಂಡ್ಸ್ ಮನೆಗೆ ಬಂದ್ವಿ ಮೂವಿಯಿಂದ. ಯಪ್ಪ ಸ್ವಾಮಿ, ಟಯರ್ಡ್ ಆಗೋಯ್ತು ನನಗಂತೂ ಇವತ್ತು. ಸೊ ಯದುವೀರ್ನ ಮಾತಾಡ್ಸೋಣ. ಆಮೇಲೆ ನಾನು ನಿಮಗೆ ಹೇಳಿದ್ದೆ ನಾನು ಯಾಕೆ ನಾವು 4 ಇಯರ್ಸ್ ಆದಮೇಲೆ ಬೇಬಿನ ಪ್ಲ್ಯಾನ್ ಮಾಡಿದ್ವಿ ಅಂತ. ಸೊ ಆ್ಯಕ್ಚುಲಿ ನಮ್ಮಿಬ್ಬರು, ನಾನು ಒಂದು ಮೂವಿಗೆ ಹೋದಾಗಿಂದನೂ ಇದ್ದೇ ತಲೆ ತಿಂತದೇನೆ ಫ್ರೆಂಡ್ಸ್. ಸೊ ಇಬ್ಬರೂ 0 ಸ್ಕ್ರ್ಯಾಚಿಂದ ನಮ್ಮ ಒಂದು ಜರ್ನಿನ ಶುರು ಮಾಡಿದ್ದು ಮದುವೆ ಆದಮೇಲೆ. ಸೊ ನನಗೆ ಆಸೆ ಇತ್ತು ಏನಪ್ಪ ಅಂತಂದರೆ, ಯದುವೀರ್ ಪ್ಲೀಸ್ ನಾನು ಸ್ವಲ್ಪ ಮಾತಾಡ್ಬಿಡ್ತೀನಿ ಬಾ. ನನಗೇನಪ್ಪ ಆಸೆ ಇತ್ತು ಅಂದರೆ, ಸೊ ನಾವೆಲ್ಲ ಸೆಟಲ್ ಆಗಬೇಕು, ಮಗುನ ನೋಡ್ಕೊಳ್ಳೋ ಅಂಥ ಎಬಿಲಿಟಿ ಇರಬೇಕು. ಅಟ್ಲೀಸ್ಟ್ ಅವನಿಗೆ 1 ವರ್ಷ ಆಗೋಷ್ಟು ಬಟ್ಟೆಗಳಿಡಬೇಕು, 1 ವರ್ಷಕ್ಕೆ ಆಗೋಷ್ಟು ಸೇವಿಂಗ್ಸ್ನ ಇಡಬೇಕು. ಆಮೇಲೆ ಸುಮ್ಮನೆ ಮಗುನ ಮಾಡ್ಕೊಳ್ಳೋದಲ್ಲ, ಅದಕ್ಕೆಲ್ಲ ಕೊಡಬೇಕು ಅನ್ನೋದು ಆಸೆ ಇತ್ತು. ಪ್ರತಿಯೊಬ್ಬರಿಗೂ ಇದಿರುತ್ತೆ ಬಿಡಿ. ಸೊ ಆ ರೀತಿ ಅದಕ್ಕೆ ವರ್ಕ್ ಮಾಡಿಕೊಂಡು ನಾವು 3.5 ವರ್ಷ 4 ವರ್ಷ ಅಂದ್ಕೊಳ್ಳಿ ಆ ಥರ. ಸೊ ಆವಾಗ ನಾವು ಪ್ಲ್ಯಾನ್ ಮಾಡಿ 1 ಮಂತು ಆಗಿರಲಿಲ್ಲ ಅಂದರೆ ನಾವು ಅಂದ್ಕೊಂಡ್ವಿ ಓಕೆ ನೌ ವಿ ಆರ್ ಕೇಪಬಲ್ ಟು ಹ್ಯಾವ್ ಎ ಬೇಬಿ ಅಂತ ಅಂದ್ಕೊಂಡು. ಸೊ ವಿ ಪ್ಲ್ಯಾನ್ಡ್. ಅದಾದಮೇಲೆ ಆಗಿದ್ದ ಸೇಮ್ ಮಂತಲ್ಲೇ ನಾನು ಪ್ಲ್ಯಾನ್ ಮಾಡಿದ ಸೇಮ್ ಮಂತಲ್ಲೇ PWD ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಎಕ್ಸಾಮ್ ಬರೆಯೋಕ್ಕೆ ರೂಪೇಶ್ ನನ್ನ ಮೈಸೂರಿಗೆ ಕರ್ಕೊಂಡು ಹೋಗಿದ್ರು. ಯದುವೀರ್ ನಾನೇನು ಮಾತಾಡ್ತಾ ಇದ್ದೀನಿ ಕಂದ, 1 ನಿಮಿಷ ರೂಪೇಶ್ನ ಕರ್ಕೊತೀನಿ. ರೂಪೇಶ್ ಬನ್ನಿ ಸರ್, ಬನ್ನಿ. ಅವ್ರ ಪಾಪ ಬನಿಯನಲ್ಲಿದ್ದಾರೆ, ಪ್ಲೀಸ್ ಡೋಂಟ್ ಮೈಂಡ್ ಆಯಿತಾ. ಸೊ ನಾವು ನನ್ನ ಎಕ್ಸಾಮ್ ಬರ್ಸೋಕ್ಕೆ PWD ಇಂಜಿನಿಯರ್ದು ಎಕ್ಸಾಮ್ ಬರ್ಸೋಕ್ಕೆ ನನಗೆ ಮೈಸೂರಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಎಕ್ಸಾಮಲ್ಲಿ ಕೂತ್ಕೊಂಡಿದ್ದೀನಿ, ತಲೆ ಹಿಂಗೆ ಸುತ್ತಾ ಇದೆ, ವಾಮಿಟ್ ಸೆನ್ಸೇಷನ್ ಬರ್ತಾ ಇದೆ. ಅಲ್ಲಿ ಹೆಂಗೆ ನಾನು ಇನ್ವಿಜಿಲೇಟರ್ಗೆ ಹೇಳಿ ನನಗೆ ವಾಮಿಟ್ ಬರ್ತಾ ಇದೆ, ಆಚೆ ಹೋಗ್ತೀನಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಅವರೇನೋ ನಾನು ಸ್ಕ್ಯಾಮ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳಲ್ವಾ. ಕಂಟ್ರೋಲ್ ಮಾಡಿಕೊಂಡು ಫಸ್ಟ್ ಬೆಳಗ್ಗೆ 1 ಪೇಪರ್ ಇತ್ತು, ಈವ್ನಿಂಗ್ 1 ಪೇಪರ್ ಇತ್ತು.
ಬರಿತಾ ಇದ್ದೀನಿ, ನಂಗೆ 4-5 ಕಾಣಿಸ್ತಾ ಇದೆ, ಆಪ್ಷನ್ಸೇ 4-5 ಕಾಣಿಸ್ತಾ ಇದೆ, ಆ ಥರ ಅನಿಸ್ತಿತ್ತು. ಸರಿ ಯಾಕೋ ಇದು ಮಿಸ್ ಹೊಡಿತಾ ಇತ್ತಲ್ಲ ಅಂದ್ಬಿಟ್ಟು ಅವತ್ತೇ ನಾನು ಟೆಸ್ಟ್ ಮಾಡ್ಕೊಂಡಿದ್ದು. ಆ್ಯಂಡ್ ರೂಪೇಶ್ ಅವತ್ತಲ್ಲ, ಅದು ನೆಕ್ಸ್ಟ್ ಡೇ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಸೊ ತಲೆ ಎಲ್ಲ ತಿರುಗ್ತಿತ್ತಲ್ವ, ಅವಾಗ ನಾನು ರೂಪೇಶ್ಗೆ ಮನೆಗೆ ಬಂದು ಹೇಳಿದಾಗ ರೂಮ್ ಮಾಡಿದ್ವಿ. ಸೊ ಹೋಟೆಲ್ಗೆ ಬಂದು ಹೇಳಿದಾಗ ಮೇ ಬಿ ಕನ್ಸೀವ್ ಇರಬೇಕು, ನಾಳೆ ಒಂದ್ಸರಿ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ. ಅವಾಗ ನಾನು ಹೇಳಿದೆ, ನನ್ನ ಅಕಸ್ಮಾತ್ ಆಗಿದ್ರೆ ದೇವ್ರ ಕೃಪೆ, ನಾವು ಪಾಸಿಟಿವ್ ಇಬ್ಬರೂ ಪೇರೆಂಟ್ಸ್ ಆಗ್ತಾಯಿದ್ದೀವಿ ಅಂದರೆ ಈ ನೆನಪು ಹಂಗೆ ಇರಬೇಕು. ಸೊ ಏನಾನ ಬಾಯ್ ಬೇಬಿ ಆದರೆ ಮೈಸೂರು ಮಹಾರಾಜ ಹೆಸರಿಡೋಣ, ಗರ್ಲ್ ಬೇಬಿ ಆದರೆ ಚಾಮುಂಡೇಶ್ವರಿ ರಿಲೇಟೆಡ್ ಹೆಸರಿಡೋಣ ಅಂತ ಅಂದ್ಕೊಂಡ್ವಿ. ಏನಪ್ಪ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮದು ಅನ್ಎಕ್ಸ್ಪೆಕ್ಟೆಡ್ ಡೆಲಿವರಿ ಆಯಿತಾ. ನಾನು ಸಡನ್ನಾಗಿ ನನಗಿನ್ನ ಎಷ್ಟು ಡೇಸ್ ಇತ್ತು, ನಾ 18 ಡೇಸ್ ಇತ್ತು, ನಾ 18 ಡೇಸ್ ಇನ್ನು 2 ವೀಕ್ಸ್ ಇತ್ತು. ಅದೇ 7 to 7 ಇಲ್ಲ ನಂಗೆ ನೆನಪಿದೆ, ಇಲ್ಲ 18 ಡೇಸ್ ಇತ್ತು. 1 ವೀಕ್ ಇಲ್ಲ ಮಾಮ, ನಂಗೆ ನೆನಪಿದೆ. ಯಾಕೆ ಗೊತ್ತಾ, ನಾನು ವಿಡಿಯೋಲಿ ಹೇಳಿದ್ದೀನಿ ನೋಡಿ, ಇನ್ನು 18 ಡೇಸ್ ಇದೆ, ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತ ಅದ್ರ ಹಿಂದಿನ ದಿವಸ ಹೇಳಿದೆ. ಅಂದರೆ ಒಂದು 14 ಡೇಸ್ 2 ವೀಕ್ಸ್ ಇಟ್ಕೊಳ್ಳಿ ಆಯಿತಾ. 2 ವೀಕ್ಸ್ ಇತ್ತು. ಸೊ ಇನ್ನು ಬ್ಯಾಗ್ ಕೂಡ ಪ್ಯಾಕ್ ಮಾಡಿರಲಿಲ್ಲ. ನಾನು ಲಾಸ್ಟ್ ಸ್ಕ್ಯಾನ್ಗೆ ಹೋಗ್ಬಿಟ್ಟು ಬಂದು, ಅವತ್ತು ಲಾಸ್ಟ್ ಸ್ಕ್ಯಾನ್ ದಿವಸ PV ಎಲ್ಲ ಮಾಡಿದ್ರು. ನೆಕ್ಸ್ಟ್ ಡೇ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಸೊ ಎದ್ದು ಬಿರಿಯಾನಿ ತಿನ್ನಬೇಕು ಅನಿಸ್ತು. ಅವಾಗ ಶ್ರಾವಣ ಶನಿವಾರ ಬೇರೆ, ನಮ್ಮ ಅತ್ತೆ ಹೋಗಿ ತಿನ್ಕೋಬಾ, ಪರವಾಗಿಲ್ಲ ನಿನ್ನ ಲೆಕ್ಕ ಇಲ್ಲ ಅಂದರು. ಹೋಗಿ ತಿನ್ಕೊಬಂದೆ. ಮ್ಯಾಗೋ ಜ್ಯೂಸ್ ಮಾಡಿಬಿಟ್ಟು, ನಾನು ಲಸ್ಸಿನ ಮಾಡಿದ್ದೆ, ಜ್ಯೂಸ್ ಅನ್ಸುತ್ತೆ, ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಕುಡಿಯೋಣ ಅಂದ್ಬಿಟ್ಟು. ಅಷ್ಟೊತ್ತಿಗೆ ನನಗೆ ವಾಟರ್ ಬ್ರೇಕೇಜ್ ಅನ್ನೋದು ಆಗೋಯ್ತು. ಸೊ ಅವಾಗ ಹಾಸ್ಪಿಟಲ್ಗೆ ಹೋಗಿ ಜಾಯ್ನ್ ಆಗಿ, ಹಂಗೆ ನಂದು ಡಿಲಿವರಿ. ನೈಟೆಲ್ಲ ಪೇನ್ ತಿಂದು ಬೆಳಗ್ಗೆ ಎಷ್ಟೊತ್ತಿಗಪ್ಪ ಅವ್ನು ಡಿಲಿವರಿ ಆಗಿದ್ದು? 6:35 ಅಂದ್ರೆ ಇವಂದು ಹೆಂಗಿದೆ ಅಂದ್ರೆ ಇವಂದು ಹೆಂಗಿದೆ ಅಂತಂದ್ರೆ, ಆಗಸ್ಟ್ 8th ಮಂತ್ ಅಲ್ವಾ, ಡೇಟ್ 8 ಅವಂದು. ಹೇಳಪ್ಪ, ಅದ್ ನಂಗೆ ಹೇಳಕ್ ಬರ್ತದೆ. ಓಕೆ ಆಯ್ತಾ. 35 8 ಮತ್ತೆ ಮಿಲಿ ಸೆಕೆಂಡ್ನು 8 ಡೇಟ್ ಆಫ್ ಬರ್ತ್ 8 ಮಂತ್ 8 ಇಯರ್ ಮತ್ತೆ 6 ಸೊ ಟೋಟಲ್ ಅದು ಆ 6 ಹಾಕಿ 6 ಆ ಥರ ಅವಂದು ಬಂದಿರೋದು. ನಮ್ಗೆ ಗೊತ್ತಿಲ್ಲ ಟೈಮಿಂಗ್, ನಾವು ಡಾಕ್ಟರ್ ಇವಾಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾರೆ ಇದೇ ಡೇಟು ಇವಾಗಲೇ ಅಂತ. ಬಟ್ ವಿ ನೆವರ್ ಪ್ಲ್ಯಾನ್ ದಟ್, ಗಾಡ್ ಪ್ಲ್ಯಾನ್ಡ್. ಆ್ಯಂಡ್ ಅವನ್ನ ನಮಗೆ ಬ್ಲೆಸ್ ಮಾಡಿದ್ರು. ಲಿಟ್ರಲಿ ಅವ್ನು ಹುಟ್ಟಮೇಲೆ ನಮ್ಮ ಲೈಫ್ ಹೆಂಗಿದೆ ರೂಪೇಶ್, ಇಲ್ಲಿ ವಿಡಿಯೋ ನೋಡ್ಕೊಂಡು ಹೇಳು, ಹಿಂಗೆ ಚೇಂಜ್ ಆಗ್ಲಿಲ್ವಾ? ಎಲ್ಲ ಇಟ್ಸ್ ಮಿಕ್ಸ್ ಆಫ್ ಬೋತ್. ನಮ್ ಹಾರ್ಡ್ ವರ್ಕು ಇದೆ, ಬಟ್ ಇದೇ ಹಾರ್ಡ್ ವರ್ಕು ನಾವು ಅವ್ನು ಹುಟ್ಟಕ್ ಮುಂಚೆನೂ ಮಾಡ್ತಾ ಇದ್ವಿ. ಸೇಮ್, ನಾವು ಏನು ರೆಸ್ಟ್ ಮಾಡ್ತಾ ಇರ್ಲಿಲ್ಲ. ಬಟ್ ಆದ್ರೂ ಫ್ರೆಂಡ್ಸ್, ಅವ್ನು ಹುಟ್ಟ ಮೇಲೆ ಹಂಗೆ ಚೇಂಜ್ ಆಗೋಯ್ತು. ಬಿಕಾಸ್ ಅವ್ನ ಆಮೇಲೆ ಏನು ಗೊತ್ತಾ, ಮಿರಾಕಲ್ಲು ಅವ್ನು ಹುಟ್ಟಿದ ಟೈಮು ಅದೆಲ್ಲ ನೋಡಿದ್ರೆ ಸೇಮ್ ಯದುವೀರ್ ಮಹಾರಾಜಂದು ಇದೇ ಅವನಿಗೆ ಇರೋದು. ಏನು ಜಾತಕ ನಾವು ಕೇಳಿದಾಗ ಯೋಗ ಅದೇನಂತ ಗೊತ್ತಾ, ಈ ರಾಜರ ವಂಶದಲ್ಲಿ ಮಾತ್ರ ಈ ಯೋಗಗಳು ಬರೋದಂತೆ. ಅಂದರೆ ಅವ್ರ ಮುತ್ತಾತ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರೋವಂಥದ್ದಂತೆ. ಸೇಮ್ ಯದುವೀರ್ ಅವ್ರ ಏನು ಜಾತಕ ಇದೆ ಅದೇ ಜಾತಕ ಇವನಿಗೆ. ನಮಗಂತೂ ಅವ್ರು ಹೇಳ್ತಾ ಇದ್ರು ಒಂಥರ ಆಶ್ಚರ್ಯ, ಗೂಸ್ ಬಂಬ್ಸ್ ಎಲ್ಲ ಬಂದ್ಬಿಡ್ತು ನಮಗೆ. ಆ ರೀತಿ ಅವತ್ತು ಹೇಳಿದ್ರು. ಸೇಮ್ ನಕ್ಷತ್ರ, ಸೇಮ್ ರಾಶಿ, ಆಮೇಲೆ ಏನೋ ಸೇಮ್ ಏನೇನೋ ತಿಥಿ, ಅದೆಲ್ಲ ಸೇಮ್. ಸೊ ನಮ್ಮ ಮನೆ ಮಹಾರಾಜ ಸರಿ ಅಂದ್ಬಿಟ್ಟು ಅದೇ ಹೆಸ್ರೇ ಯದುವೀರ್ ಅನ್ನೋದೇ ಬಂತು. ಯದುವೀರ್ ಯಾದವ್ ಆ್ಯಡ್ ಮಾಡ್ಬೋದಾ ಆರ್ ಅನ್ನೋದು. ನ್ಯೂಮರಾಲಜಿನೂ ಕೇಳಿದ್ವಿ, ಮಸ್ತಿದೆ ಅಂತ ಹೇಳಿದ್ರು, ಫಿಕ್ಸ್ ಆಗೋದ್ವಿ. ಅವನು ಹುಟ್ಟಿದ ದಸೆ ಇದೆ ಅಲ್ವಾ, ನಮ್ಮ ಲೈಫೇ ಟಕ್ ಅಂತ ಚೇಂಜ್ ಆಗಿಬಿಡ್ತು. ಆ್ಯಂಡ್ ನಾನು ಒಂದು ಕನಸಿತ್ತು ನನಗೆ, ಶಿವಾಜಿ ಮೂವಿ ನೀವು ನೋಡಿರ್ತೀರಾ, ಇವಂದು ಯಾರ್ದದು, ರಜನಿಕಾಂತ್ ಅವ್ರದ್ದು. ಸೊ ಯದುವೀರ್ ಒಂದು ನಿಮಿಷ, ನಾನು ರಜನಿಕಾಂತ್ ಅವ್ರದ್ದು, ಓಕೆನಾ. ಸೊ ಅವ್ರ ಮೂವಿ ನೀವು ನೋಡೇ ಇರ್ತೀರಾ. ಏನಪ್ಪ ಅಂದರೆ, ಮದುವೆ ಆಗೋಕೆ ಮುಂಚೆನೇ ಕಬೋರ್ಡಲ್ಲೆಲ್ಲ ಅವ್ರ ಮಕ್ಕಳದು, ಹೆಣ್ಮಗು ಆದರೆ ಏನೇನು ಜೋಡಿಸ್ಬೇಕು, ಗಂಡು ಮಗು ಆದರೆ ಏನೇನು ಜೋಡಿಸ್ಬೇಕು ಎಲ್ಲ ಅದೇ ರೀತಿ ನನಗಿತ್ತು. ಆ್ಯಂಡ್ ನನಗೆ ಮಗು ಆದರೆ ಅವನಿಗೆ ಒಂದು ಸಪ್ರೇಟ್ ಕಬೋರ್ಡು, ಅವನಿಗೆ ಹಾಕ್ಕೊಳ್ಳೋಕ್ಕೆ ಕೌಂಟ್ ಮಾಡೋಕ್ಕಾಗ್ದಿರೋಷ್ಟು ಕ್ಲಾತ್ಸ್ ಇಡಬೇಕು ಅಂತ ಎಲ್ಲ ಆಸೆ ಇತ್ತು. ಸೊ ಅದು ಇವತ್ತಿದೆ. ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್. ಆ್ಯಂಡ್ ನಾಳೆ ಯದುವೀರ್ ಬರ್ಡೇ ಎಷ್ಟು ಸ್ಪೆಷಲ್ ಅಂದರೆ, 8ನೇ ತಾರೀಕು 8ನೇ ಮಂತು 2026 ಆ್ಯಡ್ ಮಾಡಿದ್ರು ಕೂಡ 8 ಬರುತ್ತೆ. ಅಂದರೆ ಲಯನ್ ಪೋರ್ಟಲ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಯೋಗದಲ್ಲಿ ನನ್ನ ಮಗ ಹುಟ್ಟಿರೋದು. ನಮ್ ಸೋ ಹ್ಯಾಪಿ. ಏನಪ್ಪ ರೂಪೇಶ್, ಇನ್ನೆಷ್ಟು ಫ್ಯೂ ಮಿನಿಟ್ಸ್ ಇದೆ,
ಇಷ್ಟು ಈ 4 years ಬ್ಯಾಕ್ ನಾನು ಇಷ್ಟೊತ್ತಲ್ಲಿ ಪೇನ್ಸ್ ಹೆವಿ ಪೇನ್ಸ್ ಆಲ್ಮೋಸ್ಟ್ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಡೈಲೇಟ್ ಆಗೋಗಿದ್ದೆ ಅನ್ಸುತ್ತೆ. ಡೈಲೇಟ್ ಆಗಲ್ಲ, ನನಗೆ ಕಾಟ ಕೊಡ್ತಾ ಇದ್ದೆ. ಪಾಪ ತುಂಬಾ ಕಾಟ ಕೊಟ್ಟೆ ರೂಪೇಶ್ಗೆ. ಸೊ ಅಷ್ಟು ಬೇಬಿಗೋಸ್ಕರ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಕಂದು. ಐ ಲವ್ ಯು ಸೋ ಮಚ್. ನಮ್ಮನೆ ಮಹಾರಾಜ. ಇವತ್ತು ಅವನ್ಗೆ ಏನ್ ಅದು ಕೊಟ್ಟಿರೋದು ಸ್ಟಾರ್ ಹಾಕಿ ಏನೋ ಡ್ರಾಯಿಂಗ್ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸ್ಟಾರ್, ಅವ್ನಿಗೆ ಐಸ್ ಕ್ರೀಮು, ವೆರಿ ಗುಡ್, A+ ಹಾಕಿದ್ದಾರೆ. ವೆರಿ ಗುಡ್ ಮಗ್ನ, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಮತ್ತೆ ಎಷ್ಟು ಮೆಚೂರ್ಡ್ ಬೇಬಿ ಇದು ಅಂದ್ರೆ. ವೆರಿ ಗುಡ್ ಮಗ. ಓ ಕೊಡಿಸ್ತೀನಿ, ಹಿಂಗ್ ತೋರ್ಸು, ಹಂಗ್ ಕೊಡಿಸ್ತೀನಿ. ಕೊಡ್ಸು, ಹಾಳು ಮಾಡು. ನನ್ ಮಗ ಯಾವತ್ತೂ ಹಾಳಾಗಲ್ಲ. ಯು ನೆವರ್ ಸೇ ದ್ಯಾಟ್. ನನ್ ಮಗ ಯಾವತ್ತಿದ್ರು ಮಹಾರಾಜ. ಒಬ್ರಿಗೆ ಹರ್ಟ್ ಮಾಡ್ತೀಯಮ್ಮ? ನೀನ್ ಹೆಂಗಿರ್ತೀಯಮ್ಮ ದೊಡ್ಡವನಾದ್ಮೇಲೆ? ನೀನ್ ಹೆಂಗಿರ್ತೀಯ ಹೇಳು? ಗುಡ್ ಬಾಯ್ ತರ. ಆಮೇಲೆ ನಾನೇ ನಿಂಗೆ ಬಲೆ ಕೊಸ್ತೀನೆಲ್ಲ ಕೊಸ್ಬಿಡ್ತೀನಿ ನೋಡು. ಇದಕ್ಕಿಂತ ಏನ್ ಬೇಕು ಮಮ್ಮ? ನಾನು ಏನನ್ನ ಕೇಳಿದ್ನ ಮಮ್ಮವನ್ನು. ಸಾಕು ಮಗ, ನೀನು ಚೆನ್ನಾಗಿದ್ರೆ ಸಾಕು. ಬನ್ನಿ ಇವಾಗ ಒಂದು ಕಬೋರ್ಡ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಇದೆ ಅಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಇದೆಲ್ಲ ಕೆಳಗಡೆ ಇರೋದು ಅಕೇಶ್ನಲ್ ವೇರ್ಸು, ಯೂಸ್ ಮಾಡಿರೋವಂಥದ್ದು. ಇಲ್ಲಿದೆಯಲ್ಲ ಇದೆಲ್ಲ ಒಂದು ನ್ಯಾಪ್ಕಿನ್ಸು. ಇಲ್ಲಿ ಮೇಲೆ ಇರೋದು ಯಾವುದು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇನ್ನೂ 1 ವರ್ಷಕ್ಕೆ ಆಗೋಷ್ಟು ಬಟ್ಟೆ, ಹೊಸ ಬಟ್ಟೆ ನೋಡಿ. ಇದೆಲ್ಲ ಹೊಸ ಪ್ಯಾಂಟ್ಸ್ ಒಂದು. ಇದರಲ್ಲಿ ಜಾಗರ್ಸ್ ಇದೆ, ಆಮೇಲೆ ಬೂಟ್ ಕಟ್ ಪ್ಯಾಂಟ್ಸ್ ಇದೆ, ಜೀನ್ಸ್ ಇದೆ, ಎಲ್ಲ ಥರದ ಪ್ಯಾಂಟ್ಸು ಇದರಲ್ಲಿದೆ. ಇದೆಲ್ಲ T-shirts ಒಂದು ನೋಡಿ, ಎಲ್ಲ ಹೊಸದೇ. ನೀವು ಯಾವ್ದು ಓಪನ್ ಮಾಡಿದ್ರು ಎಲ್ಲ ಹೊಸದೇ, ಲೇಬಲ್ ಕೂಡ ಬಿಚ್ಚಿರಲ್ಲ ಆಯಿತಾ. ಆಮೇಲೆ ಇದೆಲ್ಲ ಫಾರ್ಮಲ್ ಶರ್ಟ್ಸು. ಆಮೇಲೆ ಇದು ವಿಂಟರ್ ವೇರು. ಇದು ಇದ್ರದ್ದು ಏನು ಬಾಸ್ಕೆಟ್ಬಾಲ್ ಥರದ್ದು, ಇದು ಚೆನ್ನಾಗಿದೆ. ಇವೆಲ್ಲ ಫ್ರೆಂಡ್ಸ್ ಯಾವುದು ನಾವು ಯೂಸ್ ಮಾಡದೇ ಇರೋ ಅಂಥದ್ದು, ಓಕೆನಾ. ಇಷ್ಟೆಲ್ಲ ಇದೆಲ್ಲ ಫಾರ್ಮಲ್ ಶರ್ಟ್ಸು. ಇದು ಅವನ ಅಕೇಶ್ನಲ್ ವೇರು. ಇದು ಅವನಿಗೆ ಅವನ ಇನ್ನರ್ ವೇರ್ಸು. ಇದು ಡೈಲಿ ಯೂಸ್ ಪ್ಯಾಂಟ್ಸು. ಇಲ್ಲಿ ಕೆಳಗಡೆ ಡೈಲಿ ಯೂಸ್ ಪ್ಯಾಂಟ್ಸ್. ಇದು ಬಿಟ್ಟು ಈ ಕಬೋರ್ಡಲ್ಲಿ ಪೂರ್ತಿ ಅವ್ನು ಡೈಲಿ ಯೂಸ್ ಬಟ್ಟೆಗಳು. ಆಮೇಲೆ ರೂಪೇಶ್ ಜೊತೆ ಮೇಲೆಗಡೆ ಪೂರ್ತಿ ಅವನ ಅಕೇಶ್ನಲ್ ವೇರ್, ಸೂಟ್ಸು, ಪೈಜಾಮಾಸು, ಅದೆಲ್ಲ ಅದರಲ್ಲಿ ರೂಪೇಶ್ ಜೊತೆ ಇದೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ನಿಂಗೆ ಹೆಂಗೆ ಅನಿಸ್ತಾ ಇದೆ ನಿನ್ನ ಲೈಫಲ್ಲಿ ಇಷ್ಟು ಬಟ್ಟೆಗಳು, ಹೊಸ ಬಟ್ಟೆಗಳು ಇಟ್ಟಿದ್ಯಾ? ನಾನು ಕೊಡ್ಸೋರು ಹಾಂ, ಕೊಡಿಸ್ತಾ ಇದ್ರು, 1-2 ಜೊತೆ ಅಷ್ಟೇ. ಇರು ಬಟ್ ಇಷ್ಟು ಬಟ್ಟೆ ಇಟ್ಟಿದ್ದೀವಿ. ಐ ಆಮ್ ಸೋ ಹ್ಯಾಪಿ. ದೇವ್ರು ಎಲ್ರಿಗೂ ಈ ಒಂದು ಶಕ್ತಿನ ಕೊಡಲಿ. ದೇವ್ರು ಎಲ್ರೂ ಚೆನ್ನಾಗಿಟ್ಟಿರ್ಬೇಕು. ಮಮ್ಮಿ ನಾನು ಬಟ್ಟೆ ತೋರಿಸು. ಇರಿ ಫ್ರೆಂಡ್ಸ್, ಅವನೇನೋ ತೋರಿಸ್ತಾನಂತೆ. ತೋರಿಸು. ಇಲ್ಲಿ ಇದು ಜರ್ಸಿ. ಜರ್ಸಿ. ಓಕೆ. ಅವಾಗ ಇದೆಲ್ಲ ನಂದು ಫ್ರೆಂಡ್ಸ್. ಓಕೆ. ಇದು ನಂದೆ ಫ್ರೆಂಡ್ಸ್. ನನ್ನ ಬರ್ತಡೇ ಇದ್ದಿದ್ದು ಮಮ್ಮಿ ಅದು ಹಾಕೊಳ್ತೀಯಾ? ಓಕೆ ಓಕೆ. ಇದೆಲ್ಲ ನಂದೆ ಫ್ರೆಂಡ್ಸ್. ಇದು ವೈಟು, ಇದು ಬ್ಲ್ಯಾಕು, ಇದೆಲ್ಲ ನಂದೆ ಗೈಸ್. ಇದು ನಂದೆ ಜರ್ಸಿ. ನಾನು ಫುಟ್ಬಾಲ್ ಆಟ ನಾನು ವಿನ್ ಆಗ್ತೀನಿ. ವೆರಿ ಗುಡ್. ಮಮ್ಮಿ ನಾನು ಫುಟ್ಬಾಲ್ ಆಡಿದವಾಗ ನಾನು ಫ್ರೆಂಡ್ ಜೊತೆ ಇವಾಗ ಹಿಂಗೆ ಹೊಡ್ಬಿಟ್ರೆ ನಾನು ಫಸ್ಟ್. ಓಕೆ, ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ವಿಶ್ ಮಾಡಿ ಯದುವೀರ್ಗೆ ಗುಡ್ ಲಕ್ ತರಲಿ. ಅವನಂದ್ರೆ ಗುಡ್ ಲಕ್, ಬಟ್ ಸ್ಟಿಲ್ ಅವನಿಗೆ ಹೆಲ್ತ್, ವೆಲ್ತ್, ಪ್ರಾಸ್ಪೆರಿಟಿ ಎಲ್ಲ ಬರಲಿ ಕೊಡಲಿ ಅಂತ. ಮುಂದಿನ ವಿಡಿಯೋ ಅಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಯದುವೀರ್ದು ಬರ್ಡೇ ಡೇ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಲಾಟ್ಸ್ ಆಫ್ ಲವ್. ನೀನು ಹೇಳ್ಬಿಡ. ಲಾಟ್ಸ್ ಆಫ್ ಲವ್. ಲಾಟ್ ಆಫ್ ಲವ್. ಲಾಟ್ಸ್ ಆಫ್ ಲವ್. Lot of love. Bye.